Press the bell icon on the YouTube app and never miss another update. Hi, hello students, welcome back to video classes by Siddhaganga. So yesterday we have discussed about the different types of glands that are associated with the digestive, means alimentary canal of the human being, and together constitute the digestive system. And the last one gland, the one category called intestinal glands. So let me explain the intestinal. See, there are 5 kinds of glands anta helkotte. The one is salivary glands, so there are 3 pairs. Okay, and the second one is liver, the third one is pancreas, and the fourth one is gastric glands, and the fifth category constitute intestinal glands. Yes. Right, intestinal glands. The name itself indicates that the glands are situated in the intestine. So in which intestine? As we know that there are two parts in the intestine. One is small intestine and the other one is large. And here you need to remember that intestinal glands andre adu small intestine alle irutte. So illi intestinal glands andre, so these are nothing but present in our small intestinal glands. Small intestinal glands. So this in the region of small intestine, you will be come across the some mucus producing cells which are glandular in function. Nodi, ಯಾವುದೇ ಒಂದು ಸೆಲ್ ವಿಚ್ ಇಸ್ ಸಿಕ್ರಿಟರಿ ಇನ್ ಫಂಕ್ಷನ್ ಅಂತ ಆದರೆ ದಟ್ ಈಸ್ ಎ ಗ್ಲ್ಯಾಂಡುಲಾರ್ ಇನ್ ಫಂಕ್ಷನ್ ಅಂತ ಹೇಳ್ಬೋದು. ಅದಕ್ಕೇನಾದರೂ ಒಂದು ಸಿಕ್ರೇಟ್ ಮಾಡುವಂಥ ಕೆಪಾಸಿಟಿ ಇದೆ ಅಂತಾದರೆ. ಸಿ ಹಿಯರ್ ದ ಸ್ಮಾಲ್ ಇಂಟೆಸ್ಟೈನ್, ಇನ್ ದ ವಾಲ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಸ್ಪೆಸಿಫಿಕಲಿ, ಸೊ ಇನ್ ದ ಮ್ಯೂಕೋಸಾ ರೀಜನ್, ನಾವು ಆಲ್ರೆಡಿ ಇದನ್ನೊಂದ್ಸರಿ ಹೇಳಿದ್ದೀನಿ. TS ಆಫ್ ಗಟ್ ಹೇಳಬೇಕಾದ್ರೆ ಮ್ಯೂಕೋಸಾ, ಸೆರೋಸಾ ಆದ್ಮೇಲೆ ಮಸ್ಕ್ಯುಲಾರಿಸ್ ಆದ್ಮೇಲೆ ಸಬ್ಮ್ಯೂಕೋಸಾ ಆದ್ಮೇಲೆ ಮ್ಯೂಕೋಸಾ, ರೈಟ್? ಸೊ ಇಲ್ಲಿ ಮ್ಯೂಕೋಸಾದಲ್ಲಿ some mucus producing cells that constitute in the region of duodenum, that are present in the region of duodenum, constitute the glands called duodenal. ನೋಡಿ, ಅವನ್ನೇ ನಾವು ಡಿಯೋಡಿನಲ್ ಗ್ಲ್ಯಾಂಡ್ಸ್ ಅಂತಾನು ಕರಿತೀವಿ, ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್. ಓಕೆನಾ? ಸೊ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್. ಆ್ಯಂಡ್ ದೀಸ್ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್ ಅಂದರೆ ದ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಸೆಲ್ಸ್. ಓಕೆ, ದೀಸ್ ಪ್ರೊಡ್ಯೂಸಸ್ ಮ್ಯೂಕಸ್. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿದೆ, ದೀಸ್ ಪ್ರೊಡ್ಯೂಸಸ್ ಮ್ಯೂಕಸ್. ಓಕೆ, ಮ್ಯೂಕಸ್ containing alkaline secretion. Mucus containing alkaline secretion is produced by mucus producing cells that are present in the region of duodenum. Hence they are named as duodenal glands. Yakandre duodenum is the first part of the small intestine, right? Hagagi first part of the small intestine alli ಡಿಯೋಡಿನಮ್ ಬರುತ್ತೆ. ಡಿಯೋಡಿನಮ್ ವಾಲ್ ಅಲ್ಲಿ ಇರುವಂತಹ ಮ್ಯೂಕೋಸಾದಲ್ಲಿ ಕೆಲವು ಸೆಲ್ಸ್, ಸಮ್ ಸೆಲ್ಸ್ ಗಾಬ್ಲೆಟ್ ಸೆಲ್ಸ್ ಅಂತ ಕರಿತೀವಿ. ದೇ ಆರ್ ನೋನ್ ಟು ಪ್ರೊಡ್ಯೂಸ್ ಮ್ಯೂಕಸ್ ಅಂಡ್ ಹೆನ್ಸ್ ದ ಮ್ಯೂಕಸ್ ಪ್ರೊಡ್ಯೂಸ್ಡ್ ಅಂಡ್ ಕಾನ್ಸ್ಟಿಟ್ಯೂಟ್ ದ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂಡ್ ದಟ್ ಮ್ಯೂಕಸ್ ಅಕ್ಯುಮುಲೇಟೆಡ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಲ್ಕಲೈನ್ ಸಿಕ್ರೇಷನ್. ಓಕೆನಾ? ಸೊ ಈಗ ನೋಡಿ ಇನ್ನೊಂದು ಪಾರ್ಟ್ ಅದರಲ್ಲೇ. ಸೊ ಇನ್ ದ ಸೇಮ್ ಇನ್ ದ ಮ್ಯೂಕೋಸಾ, ಐ ಆಲ್ರೆಡಿ ಟೋಲ್ಡ್ ಯು ದಟ್ some crypts of Lieberkühn. ನೋಡಿ, ಕ್ರಿಪ್ಟ್ಸ್ ಆಫ್ ಲೈಬರ್ಕುನ್ ಅಂತ ಹೇಳಿದ್ದೆ. ಸೊ ಕ್ರಿಪ್ಟ್ಸ್ ಅಂದ್ರೆ ಏನು ಸರ್? ಕ್ರಿಪ್ಟ್ಸ್ ಅಂದ್ರೆ ಸರ್ವೀಸಸ್. ನೋಡಿ, ಸರ್ವೀಸಸ್ ಅಂದ್ರೆ ಏನು ಸರ್ ಅಂದ್ರೆ, ಈಗ ವಿಲ್ಲೈ ಹೀಗೆ ಬರುತ್ತೆ ಅಂದ್ರೆ, ಇನ್ ದ ವಿಲ್ಲೈ, ಸಿ ಇನ್ ದ ರೀಜನ್ ಆಫ್ ವಿಲ್ಲೈ, ಇನ್ ದ ಮ್ಯೂಕೋಸಾ ದೇರ್ ಆರ್ ಸಮ್ ಕ್ರಿಪ್ಟ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಿದೆ ನಾನು. ಹೆಸರು ಕ್ರಿಪ್ಟ್ಸ್, ದೇ ಆರ್ ಕಾಲ್ಡ್ ಸರ್ವೀಸಸ್, ದೀಸ್ ಕ್ರಿಪ್ಟ್ಸ್ ಆಫ್ ಲೈಬರ್ಕುನ್, ರೈಟ್? So in this region, the cells, the epithelial cells of the
ಮ್ಯೂಕೋಸಾ ಆರ್ ವಿಲ್ಲೈ. ನೋಡಿ ಇಲ್ಲಿರುವಂಥ ಸೆಲ್ಸ್ ಎಲ್ಲ ಇದೆಲ್ಲ ಎಪಿಥೀಲಿಯಲ್ ಸೆಲ್ಸ್. ಸೊ ದೇ ಆರ್ ನೋನ್ ಟು ಪ್ರೊಡ್ಯೂಸ್ ಆರ್ ಸಿಕ್ರೀಟ್ ಇಂಟೆಸ್ಟೈನಲ್ ಜ್ಯೂಸ್. ನೋಡಿದ್ರಾ? ಸೊ ಇದರಿಂದನೂ ಕೂಡ ಸಿಕ್ರೇಷನ್ಸ್ ಬರುತ್ತೆ ಆ್ಯಂಡ್ ದಟ್ ಕಾನ್ಸ್ಟಿಟ್ಯೂಟ್ ಈಸ್ ಆಲ್ಸೋ ಇಂಟೆಸ್ಟೈನಲ್ ಜ್ಯೂಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಇಂಟೆಸ್ಟೈನಲ್ ಜ್ಯೂಸ್ ಕನ್ಸಿಸ್ಟಿಂಗ್ ಆಫ್ ಎನ್ಸೈಮ್ಸ್. ಅದೆಲ್ಲದರಲ್ಲೂ ಏನಿರುತ್ತೆ? ಎನ್ಸೈಮ್ಸ್. ಸೊ ಹಾಗಾಗಿ ದಿಸ್ ಇಂಟೆಸ್ಟೈನಲ್ ಜ್ಯೂಸ್ ಅಂತ ಏನು ಕರಿತೀವಿ, ದಿಸ್ ಆ್ಯಂಡ್ ದಿಸ್ ಮೀನ್ಸ್ ಆಲ್ಕಲೈನ್ ಸಿಕ್ರೇಷನ್ and this intestinal juice secreted by the crypts of Lieberkühn, so together constitute idanne ನಾವು succus entericus. ನೋಡಿ succus entericus, the secretions of crypts of Lieberkühn and the secretions of Brunner's glands. ನೋಡಿ ಇವೆರಡು ಕ್ರಿಪ್ಟ್ಸ್ ಆಫ್ ಲೈಬರ್ಕುನ್ ಅಂಡ್ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್ ಕೇಳ್ತಾರೆ ಕಾಂಪಿಟೇಟಿವ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಸಿಕ್ರೇಷನ್ಸ್ ಆಫ್ ಕ್ರಿಪ್ಟ್ಸ್ ಆಫ್ ಲೈಬರ್ಕುನ್ ಅಂಡ್ ಸಿಕ್ರೇಷನ್ಸ್ ಆಫ್ ಬ್ರುನ್ನರ್ಸ್ ಗ್ಲ್ಯಾಂಡ್ಸ್ ಆರ್ ಡ್ಯೂಡಿನಲ್ ಗ್ಲ್ಯಾಂಡ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಇಂಟೆಸ್ಟೈನಲ್ ಸಿಕ್ರೇಷನ್ಸ್ ಅಂತ ಹೇಳ್ತಾರೆ, ಸ್ಮಾಲ್ ಇಂಟೆಸ್ಟೈನ್, ಅಂಡ್ ದಿಸ್ ಕಾನ್ಸ್ಟಿಟ್ಯೂಟ್ ಸಕ್ಕಸ್ ಎಂಟರಿಕಸ್. ಇದು ನೆನ್ಪಿಟ್ಕೋಬೇಕು. ಇಂಟೆಸ್ಟೈನಲ್ ಜ್ಯೂಸ್ ಅಂತಾನು ಹೇಳ್ತಾರೆ, ಇದಕ್ಕೇನೆ ಇಂಟೆಸ್ಟೈನಲ್ ಜ್ಯೂಸ್ ಅಂತಾನು ಹೇಳಬಹುದು. ಇಂಟೆಸ್ಟೈನಲ್ ಜ್ಯೂಸ್ ಈಸ್ ನಥಿಂಗ್ ಬಟ್ ದ ಸಕ್ಕಸ್ ಎಂಟರಿಕಸ್. Intestinal juice is called succus entericus, but it includes along with the alkaline secretions. Right? Is it clear? So this is the role of intestinal glands. But basically, this intestinal juice consisting of the different types of enzymes. So ಯಾವ್ಯಾವ್ದೆಲ್ಲ ಬರುತ್ತೆ ಸರ್ ಇದರಲ್ಲಿ enzymes ಅಂದ್ರೆ? So it consisting of proteases, right? Proteases. But proteases ಅಲ್ಲಿ you have to remember aminopeptidase. Aminopeptidase. ಹಾಗೆ next tripeptidase. Tripeptidases. ಹಾಗೆ dipeptidases. Dipeptidases. So these are the different proteases that are produced in the intestinal juice. Right? ಹಾಗೆ ನೆಕ್ಸ್ಟ್ ಅಮೈಲೈಸಸ್ ಅಂತ ಯಾವುದು ಬರೋದಿಲ್ಲ ಇದರಲ್ಲಿ, ಯಾಕಂದ್ರೆ ಇಲ್ಲಿ ಅಮೈಲೈಸಸ್ ಅಲ್ಲಿ ಬರುತ್ತೆ ಅಂದ್ರೆ ಡೈಸ್ಯಾಕರೈಸಸ್ ಅಂತ ಹೇಳ್ತೀವಿ ನಾವು. ಡೈಸ್ಯಾಕರೈಸಸ್. ನೋಡಿ ಡೈಸ್ಯಾಕರೈಸಸ್ ಅಂದ್ರೆ ಏನು ಹೇಳಿ? ದ ಕಾರ್ಬೋಹೈಡ್ರೇಸಸ್ ವಿಚ್ ಆರ್ ಅಮೈಲೈಸಸ್ ವಿಚ್ ಆರ್ ಆಕ್ಟ್ ಆನ್ ಡೈಸ್ಯಾಕರೈಡ್ಸ್. ಡೈಸ್ಯಾಕರೈಡ್ಸ್ ಈಗ ನೋಡಿ ಸಲೈವರಿ ಅಮೈಲೇಸ್ ಅಂತ ಹೇಳಿದೆ ನಾನು, ಹಾಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳಿದೆ. ಇಲ್ಲಿ ಇಂಟೆಸ್ಟೈನಲ್ ಅಮೈಲೇಸ್ ಅಂತ ಹೇಳಲ್ಲ. ಸೊ ಡೈಸ್ಯಾಕರೈಸಸ್ ಅಂತ ಹೇಳಬೇಕು. ಡೈಸ್ಯಾಕರೈಸಸ್ ಅಲ್ಲಿ ಸೊ ದೇರ್ ಆರ್ 3. ಒನ್ ಈಸ್ ಮಾಲ್ಟೇಸ್, ಸುಕ್ರೇಸ್, ಲ್ಯಾಕ್ಟೇಸ್. ಸೊ ನೋಡಿ, these are the 3 different disaccharases that are produced in the intestinal juice or succus entericus ಅಂತನೂ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಪ್ರೋಟಿಯೇಸಸ್ ಬಂತು, ಡೈಸ್ಯಾಕರೈಸಸ್ ಬಂತು, ಹಾಗೆ ಇನ್ನೊಂದು ಇಂಟೆಸ್ಟೈನಲ್ ಲೈಪೇಸ್. ನೋಡಿ ಇಲ್ಲಿ ಇಂಟೆಸ್ಟೈನಲ್ ಲೈಪೇಸಸ್. ನೋಡಿ ಲೈಪೇಸಸ್ ಅಂತ ಒಂದು. ಹಾಗೆ ಸೊ ಒನ್ ಮೋರ್ ದಟ್ ಈಸ್ ನ್ಯೂಕ್ಲಿಯೋಟಿಡೇಸಸ್. ಹಾಗೆ nucleosidases. But these are nucleotidases are the enzymes that act on nucleotides. Nucleotides break down to produce nucleosides. Nucleosides and phosphate, right? So nucleosides matte again they are break down by the presence of these enzymes nucleosidase to produce sugar and nitrogen bases. I will show the reactions further, okay? So, idishtu nenpidkole, these are the secretions of the, andre this constitute the intestinal glands. Artha madkole. So, next illi one more enzyme is there in this secretion called erepsin. So, erepsin anta one enzyme barutte which is said to be a strongest proteolytic enzyme antanu karitare, erepsin. ಇದು ಕಾಂಪಿಟೇಟಿವ್ ಪಾರ್ಟ್, ನಿಮಗೆ ಇದರಲ್ಲೆಲ್ಲ ಸಿಗೋದಿಲ್ಲ ನಿಮಗೆ. ಎರೆಪ್ಸಿನ್ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಸೊ ಎರೆಪ್ಸಿನ್ ಈಸ್ ಎ ಪ್ರೋಟಿಯೋಲೈಟಿಕ್ ಎನ್ಸೈಮ್
which act on polypeptides and convert them into amino acids. Okay, erepsin also present, but it is not mentioned in majority books. Okay, erepsin. And one more enzyme activator is present in the Succus entericus, that is known as enterokinase. Enterokinase, which is not a digestive enzyme, but it acts as a enzyme activator found to be present in the Succus entericus. ಇದು ಎಂಜೈಮ್ ಆಕ್ಟಿವೇಟರ್ ಅಷ್ಟೇ ಇದು. ಸೊ ಎಂಜೈಮ್ ಆಕ್ಟಿವೇಟರ್ ಕೆಲಸ ಮಾಡುತ್ತೆ, ಆದರೆ ಡೈಜೆಷನ್ ಮಾಡೋದಿಲ್ಲ, ಡೈಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸೊ ದಿಸ್ ಈಸ್ ಹೌ ದ ಗ್ಲ್ಯಾಂಡ್ಸ್ ಆರ್ ಸ್ಟಡೀಡ್. ಸೊ ಅಲ್ಲಿಗೆ ಸಲೈವರಿ ಗ್ಲ್ಯಾಂಡ್ಸ್, ನೆಕ್ಸ್ಟ್ ಲಿವರ್, ಲಿವರಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಎರಡೂ ಇದೆ, ಹಾಗೆ ಪ್ಯಾಂಕ್ರಿಯಾಸ್, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಆ್ಯಂಡ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್. ಕ್ಲಿಯರ್? ಸೊ ಈಗ ನಾವು we will enter into the important another part of this chapter, which is known as the physiology of digestion. Physiology of digestion andre that is nothing but that constitute the digestion of food anta, digestion of food. Okay, let me explain the physiology of digestion. Physiology of digestion, or in your book you are getting the heading like this, digestion of food ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಹೆಡ್ಡಿಂಗ್ ಇರುತ್ತೆ. ಎರಡು ಒಂದೇ, ಬಟ್ ಸ್ವಲ್ಪ ಸ್ಟ್ಯಾಂಡರ್ಡೈಸ್ಡ್ ಹೇಳೋದಾದರೆ ಫಿಸಿಯಾಲಜಿ ಅಂತ ವರ್ಡ್ ಯೂಸ್ ಮಾಡಬೇಕು. ಓಕೆ, ಎಸ್, ಡೈಜೆಷನ್, ದಟ್ ಈಸ್ ದ ಡಿಸಲ್ಯೂಷನ್ ಆಫ್ ಫುಡ್ when it is a process of, yes or no, digestion is a process of conversion of complex food substances into simple and absorbable forms by the activity of enzymes, right? So here the physiology of digestion, or the digestion of food, which is involved in our alimentary canal in the three important regions. One is said to be mouth, and the second one is said to be stomach, and the third region is small intestine. ಇಲ್ಲಿ ನಾವು ಡೈಜೆಷನ್ ಕಲಿಬೇಕಾದ್ರೆ ಮೂರು ಕಡೆ ಮಾತ್ರ ಡೈಜೆಷನ್ ಆಗುತ್ತೆ. ಒಂದು ಸ್ಮಾಲ್ ಇಂಟೆಸ್ಟೈನ್, ಮೌತಲ್ಲಿ ಆಗುತ್ತೆ ಫಸ್ಟು, ಮೌತಿಂದ ನೆಕ್ಸ್ಟ್ ಸ್ಟಮಕ್ಕಲ್ಲಿ ಆಗುತ್ತೆ, ಸ್ಟಮಕ್ಕಿಂದ ಬಿಟ್ಟರೆ ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನ್. ವೈ ಈಸ್ ಬಿಕಾಸ್ only the secretions of the mouth and secretions of the stomach and secretions of the intestine that constitute enzymes. ಸೊ ಹಾಗಾಗಿ ಡೈಜೆಸ್ಟಿವ್ ಎಂಜೈಮ್ಸ್ ಎಲ್ಲಿರುತ್ತೆ ಅಲ್ಲಿ ಈ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವೆರಿ ಸಿಂಪಲ್ ಕಾನ್ಸೆಪ್ಟ್, ವೇರ್ ದ ಡೈಜೆಷನ್ ಬಿಗಿನ್ಸ್ ಫ್ರಮ್ ದ ಮೌತ್. ಸೊ ಬೇಸಿಕಲಿ, ಸೊ ದ ಪ್ರೋಸೆಸ್ ಆಫ್ ಡೈಜೆಷನ್, which is involved two processes. One is said to be mechanical process and other one is said to be chemical process. So this is why, because mechanical process is the physical breakdown. So ಈಗ ನಾವು ಬಾಯಲ್ಲಿ ಊಟ ಹಾಕ್ಕೊಂಡು ಅದನ್ನು ಚೀವ್ ಮಾಡ್ತೀವಿ, ಹೌದಾ? ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಇಟ್ ಆಸ್ ಮ್ಯಾಸ್ಟಿಕೇಶನ್. ಸಿ ಇನ್ ಮೆಕ್ಯಾನಿಕಲ್ ಪ್ರೋಸೆಸ್, ಸೊ ವಾಟ್ ಹ್ಯಾಪನ್ಸ್ ಅಂದರೆ ದಟ್ ಈಸ್ ದ ಬ್ರೇಕ್ ಡೌನ್ of food substances, breakdown of food substances, that is called mechanical. Nodi, by the activity of teeth
and tongue, right? See, in the buccal cavity, the first, when we intake the food, so continuously the teeth are involved in masticating the food, and the process is known as mastication. Masticating is the process. That is the breakdown of food substances into small pieces. Okay, and with the help of tongue. As we know that the role of tongue, we have already discussed earlier, as the tongue helps in churning of the food, rotating of the food. Yes or no? So teeth are used for cutting and for tearing and for grinding. So the food molecules are break down, okay, into pieces, small pieces, and along with the mucus, ready, in the mouth itself, the saliva is present. See, basically the difference you need to remember between these two processes, mechanical process just occur in the mouth, and chemical process occur in mouth and in stomach and in small intestine. ಮೂರು ಕಡೆಗೂ ಕೆಮಿಕಲ್ ಪ್ರೋಸೆಸ್ ನಡೆಯುತ್ತೆ. ಕೆಮಿಕಲ್ ಪ್ರೋಸೆಸ್ ಅಂದ್ರೆ ಏನು ಸರ್? ಸೊ ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್, in the presence of enzymes, right, the food substances break down. See, I'll tell you, the complex food substances break down into simple forms. The simple forms andre they are absorbable. So I already discussed in the definition, absorbable forms. It is very important. Why? Because as we intake carbohydrates which are in complex forms called starch and glycogen. See, sorry, starch and glycogen are polysaccharides. They are made up of number of monosaccharide units. More than 10 units of monosaccharides fuse to form a polysaccharide. Okay. So the monosaccharides are polymerized to become a polysaccharide, but polysaccharide starch means our system is not able to absorb starch directly. So our cells are made to absorb monosaccharides. So hence the starch is a polysaccharide, that is a polymer of monosaccharide sugars, simple sugars. So ಅಲ್ಲಿ ನೋಡಿ ಅದು ಕಾಂಪ್ಲೆಕ್ಸ್ ಫುಡ್ ಅಂತ ಕರಿತೀವಿ. ಈಗ ನಾವು ರೈಸ್ ಊಟ ಮಾಡ್ತೇವೆ, ಚಪಾತಿ ಊಟ ಮಾಡ್ತೇವೆ, ಸೊ ರೋಟಿ ಊಟ ಮಾಡ್ತೇವೆ. ಸೊ ದಿಸ್ ಇಸ್ ಹೌ ದೇ ಆರ್ containing the starch, and even the glycogen is also a polysaccharide that break down to produce glucose. So hagagi, so glucose molecules are directly absorbed into the cells. ಈ ಗ್ಲೂಕೋಸ್ ಆಗಬೇಕಲ್ಲ, ನಾವು ಊಟ ಮಾಡಿದ ಮೇಲೆ ಡೈಜೆಸ್ಟ್ ಆಗುವಂಥ ಪ್ರೋಸೆಸ್ ದಟ್ ಈಸ್ ಕಾಲ್ಡ್ ಕೆಮಿಕಲ್ ಪ್ರೋಸೆಸ್ ಬೈ ದ ಆಕ್ಟಿವಿಟಿ ಆಫ್ ಎನ್ಸೈಮ್ಸ್. ಸೊ ದಿಸ್ ಈಸ್ ಹೌ there are two processes constitute the process of digestion. Yes or no? Mechanical process andre that is nothing but the mastication of the food substances, right? So with the help of teeth and tongue, that is called mechanical. Ade conversion of complex into simple by the activity of enzymes called chemical processes. Okay, let me explain the digestion of food in the stomach. Sorry, first mouth hogona, next stomach hogona. So digestion of food in mouth. In mouth. So in mouth, in buccal cavity, so teeth, tongue that helps to digest or
the process of food, mechanical process called mastication, right? After that, that salivary glands that secrete saliva, okay na, this saliva, as we know that the saliva that constitute or having or comprises of sarina water, saliva consisting of water. So along with water, an enzyme known as salivary amylase, and one more lysozyme. So ನೆನ್ಪಿಟ್ಕೊಳ್ಳಿ. So along with water, these are the two enzymes plus electrolytes. Electrolytes are ions ಅಂತ ಹೇಳಿದ್ದೆ, like sodium, potassium, bicarbonate, HCO3 minus, chloride ions. So these are electrolytes, water and enzymes. So ಇದಿಷ್ಟು ಜೊತೆಗೆ antibodies, some antibodies are present, alpha antibodies are present, ನೆನ್ಪಿಟ್ಕೊಳ್ಳಿ, in case of saliva, ಸರಿನಾ? ಸೊ ಅದು ಹಾಗೆ ಜೊತೆಗೆ little traces of urea, little traces of uric acid, thiocyanate, these are all present in the saliva, but they are not considered as much. So ಈಗ ಇಲ್ಲಿ saliva ನೋಡಿ, ನಮಗೆ with the aim of digestion, ಬರೀ ಡೈಜೆಷನ್ ಅನ್ನು ನಾವು ಆಧಾರವಾಗಿ ಇಟ್ಕೊಂಡ್ರೆ, ಸೊ ಯು ವಿಲ್ ಬಿ ಗೆಟಿಂಗ್ ವಾಟರ್, ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ದೀಸ್ ಎನ್ಸೈಮ್ಸ್. ಆ್ಯಕ್ಚುಲಿ ಇದಿಷ್ಟು ಎರಡು ಎನ್ಸೈಮ್ಸಲ್ಲಿ ಓನ್ಲಿ ಸಲೈವರಿ ಅಮೈಲೈಸ್ ಈಸ್ ಎ ಡೈಜೆಸ್ಟಿವ್ ಆರ್ ಡೈಜೆಸ್ಟಿಂಗ್ ಎನ್ಸೈಮ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಾಟರ್ ಆ್ಯಂಡ್ ಆಲ್ಸೋ ನೋಡಿ, ವಾಟರ್ ಹೆಲ್ಪ್ಸ್ ಟು ಲೂಬ್ರಿಕೇಟ್ ದ ಫುಡ್, ಆ್ಯಂಡ್ ಈವನ್ ದಿಸ್ ಸಲೈವಾ ಸಿಕ್ರೀಟ್ಸ್ the water along with little mucus, right? And that mucus and water makes the food into lubrication, andre lubrication process. So nodi, after masticating, the food become lubricated so that mucus helps to adhere the food substances into a ball like called bolus. So the food in the mouth is called bolus. ನೆನ್ಪಿಟ್ಕೋಬೇಕು the term. Food in the mouth is called bolus, which is ready to deglutition ಅಂತ ಹೇಳ್ತಾನೆ, which is ready for swallowing. On the process is known as deglutition. The process is known as deglutition, swallowing. ನೆನ್ಪಿಟ್ಕೊಳ್ಳಿ, the food is ready for swallowing antivala, so that is called bolus in the mouth, and this is formed by the activity of water along with some mucus and the masticated complete the food particles that helps to adhere themselves to become a bolus. So then it is ready for swallowing, called deglutition into esophagus. Okay na? So in the pharynx it get developed as a bolus, right? So this is how a bolus ಅನ್ನೋದನ್ನ ನಾವು ರೆಡಿ ಮಾಡಿಕೊಂಡು ಒಂದು ಉಂಡೆ ಆಗಿ ನಾವು ಹೀಗೆ ಅದನ್ನ deglutition, that is what we are called it as the swallowing, the ingestion, ingestion ingestion of the food into the esophagus. Clear? So this is how the water of the saliva, mucus of the saliva, the mucus content of the saliva, and with the help of teeth and tongue, so this all processes are occur. So the salivary amylase present in this saliva starts digestion from there. So mouth indane digestion start ಮಾಡುತ್ತೆ, because it is a carbohydrate. ಏನದು? Carbohydrates. So this salivary amylase act on starch, means carbohydrates. Okay, starch. I will show a reaction. Starch. Even I will take glycogen. ನಿಮಗೆ ಎನ್ ಸಿ ಆರ್ ಟಿನಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಾದರೂ ಯು ನೀಡ್ ಟು ಟೇಕ್ ದ ರಿಯಾಕ್ಷನ್. ಓಕೆ, ಯು ಹ್ಯಾವ್ ಟು ರೈಟ್ ದ ರಿಯಾಕ್ಷನ್, ಬಿಕಾಸ್ this reaction says the self-explanatory. Okay, the starch
glycogen. So these are polysaccharides. These are polysaccharides. Okay, polysaccharides. Even you can add water, in the presence of water in the mouth, right? So in the presence of enzyme, salivary amylase, right? Salivary amylase, and in the mouth the pH is almost neutral. So neutral andre alige 7. So the pH is 6.8 to 7.2. So pH is given 6.8. 6.8 to 7.2. So ಎರಡು ಮಧ್ಯ ಅಂದ್ರೆ ಅವರೇಜ್ ಅಂದ್ರೆ 7 ಬರುತ್ತೆ pH, ಆಲ್ಮೋಸ್ಟ್ ನ್ಯೂಟ್ರಲ್, ರೈಟ್? ಸೊ ಇಲ್ಲಿ ಏನಾಗುತ್ತೆ, ಬಿಕಾಸ್ ದ ಸಲೈವಾ ಕನ್ಸಿಸ್ಟಿಂಗ್ ಆಫ್ 99.5% ಆಫ್ ವಾಟರ್. ಸೊ ಹಾಗಾಗಿ pH ಅಲ್ಲಿ ನ್ಯೂಟ್ರಲ್ ಬರಲೇಬೇಕು. ಸೊ ಇಲ್ಲಿ ನೋಡಿ, ಸ್ಟಾರ್ಚ್ ಅಂಡ್ ಗ್ಲೈಕೋಜನ್ ಆರ್ ಕನ್ವರ್ಟೆಡ್ ಇನ್ ಟು ಡೈಸ್ಯಾಕರೈಡ್ ಯೂನಿಟ್ಸ್. ಏನಾಗುತ್ತೆ ಹೇಳಿ? ಡೈಸ್ಯಾಕರೈಡ್ ಯೂನಿಟ್ಸ್. ನೋಡಿ ಇಲ್ಲಿ ಪಾಲಿಸ್ಯಾಕರೈಡ್ಸ್ break down to produce disaccharides in the presence of an enzyme salivary amylase. So this is a chemical reaction that occur in the mouth. So chemical process ಅಂತ ಹೇಳ್ತೀವಿ ನಾವು. ಈಗ ಮೆಕ್ಯಾನಿಕಲ್ ಪ್ರೋಸೆಸ್ ಅಲ್ಲಿ ಫುಡ್ ಪೀಸ್ ಆಯಿತು, ಪೀಸ್ ಆಗಿ ಬೋಲಸ್ ಆಯಿತು, ಬೋಲಸ್ ಆಗಿ ಅದನ್ನು ನಾವು ಸ್ವಾಲೋಯಿಂಗ್ ಅಂದರೆ ನುಂಗಾಯಿತು. ಆ ಪೀಸ್ ಆಗಿ ಅದ್ರ ಜೊತೆಗೆ ಅದು ಮ್ಯಾಸ್ಟಿಕೇಟ್ ಆಗುವಾಗಲೇ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದಿ salivary amylase that is present in this saliva. ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಬರುತ್ತೆ, ಸರ್ ಎಂಟೈರ್ ಸ್ಟಾರ್ಚ್ ಅಂಡ್ ಗ್ಲೈಕೋಜನ್ ಗೆಟ್ ಕನ್ವರ್ಟೆಡ್ ಇನ್ ಟು ಡೈಸ್ಯಾಕರೈಡ್ಸ್? ನೋ. ಇಲ್ಲಿ ಸೊ ಇಟ್ ಅಕೌಂಟ್ಸ್ ಅಬೌಟ್ ಅಪ್ರಾಕ್ಸಿಮೇಟ್ಲಿ 30% ಆಫ್ ದ ಸ್ಟಾರ್ಚ್ ಬ್ರೇಕ್ ಡೌನ್, ರೈಟ್? 30% ಆಫ್ ದಿ ಟೋಟಲ್ ಸ್ಟಾರ್ಚ್ ಬ್ರೇಕ್ ಡೌನ್ ಇನ್ ಟು ಡೈಸ್ಯಾಕರೈಡ್ಸ್. ಹಾಗಾದ್ರೆ ಇನ್ನೂ ಇರುತ್ತೆ ಸರ್, ಇನ್ನೂ ರಿಮೈನಿಂಗ್ ಸ್ಟಾರ್ಚ್ ಅಂಡ್ ಗ್ಲೈಕೋಜನ್ ಇರುತ್ತೆ. ಎಸ್, ಇರುತ್ತೆ. ಸೊ ದಟ್ ವಿಲ್ ಬಿ ಸ್ವಾಲೋಡ್ ಆಸ್ ಸಚ್. ಅದು ಹಾಗೆ ಹೋಗ್ತಾ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು salivary amylase ಇರುತ್ತೆ, ಹಾಗೆ ಎಷ್ಟು salivary amylase ಆಕ್ಟಿವ್ ಆಗಿರುತ್ತೆ. ಆ್ಯಂಡ್ ದಿಸ್ ಆಕ್ಟಿವಿಟಿ ಈಸ್ ರೆಗ್ಯುಲೇಟೆಡ್ ಬೈ ದ ಕ್ಲೋರೈಡ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ saliva. ಸೊ ದಿ salivary amylase ಅಂಡರ್ ದಿಸ್ pH ಇಟ್ ವಿಲ್ ಸ್ಟಾರ್ಟ್ಸ್ ಟು ವರ್ಕ್, ರೈಟ್? ಇಟ್ ವಿಲ್ ಸ್ಟಾರ್ಟ್ಸ್ ಟು ವರ್ಕ್ ಅಲ್ಲಿಗೆ. ಸೊ ಡೈಜೆಷನ್, ಕೆಮಿಕಲ್ ಪ್ರೋಸೆಸ್ ಆಫ್ ಡೈಜೆಷನ್ ಸ್ಟಾರ್ಟೆಡ್ ಅಂತ ಅರ್ಥ. ಸೊ ಅಲ್ಲಿಂದ ಶುರು ಆಯಿತು. ಸೊ ಅಲ್ಲಿಗೆ ಶುರು ಆಯಿತು ಅಂದರೆ, ಸೊ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಸ್ಟಾರ್ಚ್ ಗೆಟ್ ಕನ್ವರ್ಟೆಡ್ ಇನ್ ಟು ಡೈಸ್ಯಾಕರೈಡ್ಸ್. ಇಸ್ ಇಟ್ ಕ್ಲಿಯರ್? ಸೊ ಡೈಸ್ಯಾಕರೈಡ್ಸ್ ಆರ್ ರೆಡಿ ಟು ಅಬ್ಸಾರ್ಬ್ ಸರ್? ನೋ. ಸ್ಟಿಲ್ ದೇ ಹ್ಯಾವ್ ಟು ಬ್ರೇಕ್ ಇನ್ ಟು ಮಾನೋಸ್ಯಾಕರೈಡ್ಸ್. ಅದೆಲ್ಲಾಗುತ್ತೆ ಅಂದರೆ ಇಂಟೆಸ್ಟೈನ್ಗೆ ಹೋಗ್ಬೇಕಿನ್ನು. ಸೊ ಹಾಗಾಗಿ ಸೊ ದ ಕಂಟಿನ್ಯೂಸ್ ದ ಪ್ರೋಸೆಸ್ ವಿಲ್ ಬಿಗಿನ್ ಫ್ರಮ್ ದ ಮೌತ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಆರ್ ದ ಪ್ರೋಸೆಸ್ ಆಫ್ ಡೈಜೆಷನ್ ದಟ್ ಅಕ್ಕರ್ ಇನ್ ದ ಮೌತ್. ಸೊ ಇಲ್ಲಿಗೆ ಮೌತ್ ತನಕ ಹೇಳಿದ್ದೀನಿ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಡೈಜೆಷನ್ ಇನ್ ಸ್ಟಮಕ್. ಸ್ಟಮಕ್ಗೆ ಹೋಗೋಣ, ರೈಟ್? Yes, the second, digestion in stomach. Okay, from mouth the food is moving down into the stomach, right? Into stomach through the esophagus. Through the esophagus. As I have already discussed that esophagus leads into stomach like this. Yes, and here you will get the presence of sphincters. Yes or no? So the esophagus leads into stomach, and this sphincter is known as gastroesophageal sphincter. ಇದಕ್ಕೇನಂತಾರೆ ಹೇಳ್ಕೊಟ್ಟಿದ್ದೀನಿ, ಇನ್ನೊಂದು ಸರಿ ರಿವೈಸ್ ಆಗ್ತಾ ಇದೆ. ಇದು
gastroesophageal sphincter muscles, and this one is pyloric sphincter, right? So this esophagus open into stomach through the sphincter. So in the stomach, ಈಗ ನೋಡಿ ಇಲ್ಲಿ how the physiology of digestion occur ಅನ್ನೋದನ್ನ ಈಗ ನೋಡೋಣ. As we know that already discussed, as this wall of the stomach is having irregular foldings called rugae. So these irregular foldings are called rugae, which are longitudinal. ಹೀಗೆ ಉದ್ದ ಇರುತ್ತೆ, which are longitudinal, and these rugae helps or makes the food to mix thoroughly with the gastric juice secreted in the stomach. See, when the food is moving into the stomach, ಇಲ್ಲಿ food ಬರುತ್ತೆ. So these food molecules are made mixed thoroughly with the presence of the gastric juice, which are secreted in the stomach, the wall of the stomach. We have already discussed. ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ತಕ್ಷಣ, ಸೊ ಇಲ್ಲಿ ದ ಗ್ಯಾಸ್ಟ್ರಿಕ್ ಜ್ಯೂಸ್, ದಿಸ್ ಕಾನ್ಸ್ಟಿಟ್ಯೂಟ್ ನೋಡಿ ಏನೆಲ್ಲ ಇರುತ್ತೆ ಇದರಲ್ಲಿ. ಒನ್ ಈಸ್ ದೇರ್ ಆರ್, ಆಸ್ ವಿ ನೋ ದಟ್ ದೇರ್ ಆರ್ 3 different types of cells present in the mucosa of stomach, right? ಅದರಲ್ಲಿ ಒನ್ ಈಸ್ mucus neck cells. These secrete mucus, okay, and the second one is parietal cells. These are also called oxyntic cells. Yes or no? But parietal cells are also called oxyntic cells anta helkottidini, and these secretes HCl, hydrochloric acid. Along with this, an intrinsic factor anta helidde, one more, Castell's intrinsic factor. ಕೆಮಿಕಲ್ ಡೈಜೆಷನ್ಗೆ ಏನು ಬೇಡ ಅದು. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ ಅಷ್ಟೇ, ಸಿಕ್ರೇಷನ್ಸ್ ಬಂದಾಗ ಎಲ್ಲವೂ ಹೇಳಬೇಕು. ಸೊ HCl ಜೊತೆಗೆ ಒಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಇರುತ್ತೆ, ಆ್ಯಂಡ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಏನು ಮಾಡುತ್ತೆ, ದಟ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಇಸ್ ಆಲ್ಸೋ ನೋನ್ ಆಸ್ Castell's intrinsic factor. ಎಸ್ ಸರ್? ಆ್ಯಂಡ್ ದಟ್ Castell's intrinsic factor ಈಸ್ ರಿಕ್ವೈರ್ಡ್. ಏನಕ್ಕೆ ಬೇಕು ಸರ್ ಅದು? ವೈ ಇಟ್ ಈಸ್ ರಿಕ್ವೈರ್ಡ್ ಅಂದರೆ, ಇಟ್ ಈಸ್ ರಿಕ್ವೈರ್ಡ್ ಫಾರ್ absorption, andre it required for absorption of vitamin B12. Vitamin B12, you have to remember that, okay? So this HCl is produced anta nenpidಕೊಳ್ಳಿ from the parietal cells. And one more, that is chief cells. Chief cells, they are also called peptic cells. Chief cells, they are also called peptic cells, produces enzymes, right? Enzymes ಬರುತ್ತೆ. ಈ ಚೀಪ್ ಸೆಲ್ಸ್ ಆರ್ peptic cells produces enzymes ಅಂತ ಹೇಳ್ತೀನಿ, and these enzymes are, one is pepsinogen and the second one is prorenin, and the third one is gastric lipase. Okay, right? Good. So these are the 3 different enzymes are produced. Among these, pepsinogen is more important and seen in adults. ಈಗ prorenin ಇದೆಯಲ್ಲ, seen in case of infants. ಅಂದರೆ ಇಲ್ಲಿ ಇರೋದೇ ಇಲ್ಲ ಸರ್, ಪೆಪ್ಸಿನೋಜನ್ ಇರೋದೇ ಇಲ್ಲ ಅವರಲ್ಲಿ, ಇರುತ್ತೆ. ಸೊ ಬಟ್ ಅಲ್ಲಿ ಮೈನರ್ ಕ್ವಾಂಟಿಟಿ ಇರುತ್ತೆ, ಹಾಗೆ ಅಡಲ್ಟ್ ಆದಾಗ ಇದು ಮೈನರ್ ಆಗುತ್ತೆ, ಇದು ಮೇಜರ್ ಆಗುತ್ತೆ. ಓಕೆ, ಇಲ್ಲಿ ಗ್ಯಾಸ್ಟ್ರಿಕ್ ಲೈಪೇಸ್ ಈಸ್ ಇನ್ಸಿಗ್ನಿಫಿಕೆಂಟ್, ಅಂದರೆ ನಾಟ್ ಕನ್ಸಿಡರ್ಡ್ ಆಸ್ ಮಚ್. ಇದನ್ನು ಹೆಚ್ಚಾಗಿ ಕನ್ಸಿಡರ್ ಮಾಡೋಕ್ಕೆ ಹೋಗೋದಿಲ್ಲ ಗ್ಯಾಸ್ಟ್ರಿಕ್ ಲೈಪೇಸ್. ಸೊ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ದ 3 different cells, different types of cells that are present in the wall of the mucosa. See, I am repeatedly saying the layers of the gut. Mucosa is very important. That lines the lumen of the gut. That is the innermost layer of the gut. That lines the lumen of the gut. ರಿಪೀಟೆಡ್ ಆಗಿ ನೋಡ್ಬೇಕ್ರಿ, ಓದಬೇಕು, ಸರಿಯಾಗಿ ಓದಬೇಕು ಅದನ್ನು, ಹಾಗಷ್ಟು ಮಾತ್ರ ನಿಮಗೆ ಅದು ನೆನಪಿರ್ತದೆ. ಇನ್ ದ ವಾಲ್ ಆಫ್ ದಿ ಮ್ಯೂಕೋಸಾ, so you will come across, there are 3 categories of cells.
that produces the secretions constitute gastric juice. ರೈಟ್, ನಾನು ಅದಕ್ಕೆ ಗ್ಲ್ಯಾಂಡ್ಸನ್ನು ಬೇರೆ ಹೇಳಿ ಮತ್ತೆ ಇಲ್ಲಿ ರಿಪೀಟ್ ಹೇಳ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಾಂಪಿಟೇಟಿವ್ಗೆಲ್ಲ ತುಂಬ ಇಂಪಾರ್ಟೆಂಟ್, ಕನ್ಫ್ಯೂಷನ್ಸ್ ಬೇಡ. And chief cells or peptic cells constitute or produces these secretions, enzymes. Yes, now let me explain the chemical reactions occur inside the stomach, right? When the food is moving into the stomach, and here water, along with the mucus, see here, along with the mucus, or you can say along with the digestive juice, this get thoroughly mixed ಅಂತ ಹೇಳ್ತಾನೆ. The food is thoroughly mixed in the stomach to form chyme. ನೋಡಿ, the term is used to denote the food substance present in the stomach called chyme. chyme ಅಂತಾರೆ. ಸೊ ಮೌತಲ್ಲಿದ್ದಾಗ ಬೋಲಸ್ ಅಂದ್ವಿ, ಸ್ಟಮಕ್ಕಿಗೆ ಬಂದಾಗ ಅದನ್ನ chyme ಅಂತೇವೆ. ಸೊ chyme ಅಂತ ಕರಿಬೇಕು. chyme is the food present in the stomach, right? And here the chyme is a partially digested ಅಂತಾನು ಹೇಳ್ತೇನೆ. ಎಸ್ ಆರ್ ನೋ? ಎಸ್. ಯಾಕೆಂದ್ರೆ ಇಲ್ಲಿ ಅರ್ಧಂಬರ್ಧ ಡೈಜೆಸ್ಟ್ ಆಗ್ತಾ ಇದೆ ಫುಡ್ಡು. ಈಗ ನೋಡಿ ಹೇಗಾಗುತ್ತೆ ಸರ್. ಸೊ ದಿಸ್ ಪೆಪ್ಸಿನೋಜೆನ್ and prorenin, these two are produced as proenzymes. ಏನು, what it means? Proenzymes ಅಂದ್ರೆ ಏನು? Proenzymes ಅಂದ್ರೆ they are produced in inactive form. Proenzymes means they are produced in inactive form. Now these inactive enzymes become active only upon treated them with HCl. See, this is how the HCl is playing an important role. HCl is playing an important role in the process of digestion. How? ಯಾಕೆ ಅಂದರೆ, ಬಿಕಾಸ್ HCl convert this pepsinogen into active, see HCl is converted, HCl is converting this pepsinogen into active pepsin. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಒಂದು ರಿಯಾಕ್ಷನ್ ನೋಡಿ, ಪೆಪ್ಸಿನೋಜನ್ ಗೆಟ್ ಕನ್ವರ್ಟೆಡ್ ಇಂಟು ಆಕ್ಟಿವ್ ಪೆಪ್ಸಿನ್. So this pepsin is active form, right? So pH is 1.5 to 2.5. ನೋಡಿ, it is the pH found to be present in the stomach is because of the presence of hydrochloric acid, right? Pepsinogen is in inactive form, so ಇದು active ಆಯಿತು. ಹಾಗೆ prorenin, which is also inactive form, get activated by the presence of HCl under the pH 1.5 to 2.5 to produce renin, right? ಎರಡು ಕೊಟ್ಟಿದ್ದೀನಿ. ಇದೇನಿಲ್ಲ, ಇದು ಇನ್ಆಕ್ಟಿವ್ ಫಾರ್ಮಲ್ಲಿ ಬಂದಿರೋದಿಲ್ಲ, ಇದು ಆಕ್ಟಿವ್ ಫಾರ್ಮಲ್ಲೇ ಇರುತ್ತೆ, ಗ್ಯಾಸ್ಟ್ರಿಕ್ ಲೈಪೇಸ್. ಅಂಡ್ ಸಿ ದಿಸ್ ಗ್ಯಾಸ್ಟ್ರಿಕ್ ಲೈಪೇಸ್ ಈಸ್ ಇನ್ಸಿಗ್ನಿಫಿಕೆಂಟ್. ಓಕೆ, ಸೊ ದಿಸ್ ಈಸ್ ಹೌ ದ HCl is playing an important role in the process of digestion. ಇಲ್ಲಿ ಡೈರೆಕ್ಟ್ ರೋಲ್ ಇಲ್ಲ, ಇದ್ರದ್ದು ಇಂಡೈರೆಕ್ಟ್ ರೋಲ್. ಈಗ ನಿಮಗೆ ಕ್ವಶನ್ ಕೇಳ್ಬೋದು HCl ಬಗ್ಗೆ. Can you mention the role of HCl in digestion? So role of HCl in digestion. HCl plays an indirect role as it convert the inactive pepsinogen into active pepsin. ಹಾಗೆ second one is as it convert the inactive prorenin into active renin. And the third one, it makes the food disinfectant. ನಾವು ತಿಂದಂಥ ಫುಡ್ಡಲ್ಲಿ, ಕುಡಿದಂಥ ನೀರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದ್ರೆ ಅಂಥ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಏನಾದರೂ ಸಮ್ ಸ್ಪೀಷೀಸ್ ಆಫ್ ಬ್ಯಾಕ್ಟೀರಿಯಾ ಅಲ್ಲಿ ಸಾಯುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಅಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ದೋಸ್ ವಿಚ್ ಆರ್ ಅನೇಬಲ್ ಟು ಸರ್ವೈವ್ ಇನ್ ದಿಸ್ pH, ಅರ್ಥ ಆಯ್ತಾ? ಸೊ ಹಾಗಾಗಿ ಆ ಥರ ಬ್ಯಾಕ್ಟೀರಿಯಾಗಳು ಸತ್ತೋಗುವಂಥ ಚಾನ್ಸಸ್ ಇರುತ್ತೆ, ಆ ಥರ ಫಂಗೈ ಸೆಲ್ಸ್ಗಳು ಸಾಯುವಂಥ ಚಾನ್ಸಸ್ ಇರುತ್ತೆ. ದೋಸ್ ವಿಚ್ ಆರ್ ನಾಟ್ ಏಬಲ್ ಟು ಸರ್ವೈವ್ ಇನ್ ದಿಸ್ pH. ಸೊ ದಿಸ್ ಈಸ್ ಹೌ. And also HCl helps to smoothening of the roughages. ನೆನ್ಪಿಟ್ಕೊಳ್ಳಿ,
the rophages, the fiber content, fiber food ಏನಿದೆ ಅದನ್ನು ಲಿಟಲ್ ಡಿಸಲ್ಯೂಷನ್ಗೆ ಇದು HCl ಹೆಲ್ಪ್ ಮಾಡುತ್ತೆ. So this is about the role of HCl in digestion. So now we are having the active pepsin and active renin, right? So now this pepsin is a proteolytic enzyme. Pepsin is a proteolytic enzyme. So proteolytic enzyme andre ಏನು ಸರ್ ಅಂದ್ರೆ act on proteins. See, proteins acted upon by pepsin under the pH 1.5 to 2.5 and convert proteins into nodi proteoses, peptons and even polypeptides. See, ಏನು ಸರ್ ಇದು ಅಂದರೆ proteins is a long chain of amino acids. It is a polypeptide like this. It is a long chain of amino acids. As we know that the amino acids are linked with the presence of peptide bond, right? So, ಇಲ್ಲಿ polypeptide ಅಂತ ಹೇಳ್ತೀವಿ. So, this polypeptide is made into pieces like this. Okay, not into small pieces, medium pieces are made by the activity of the pepsin. So hence the pepsin is also an endopeptidase. See, peptidases are of two types. Peptidases andre ನೀವು the enzymes that act on proteins ಅಂತ ನೆನಪಿಟ್ಕೊಳ್ಳಿ peptidases. Peptide ಅಂದ್ರೆ protein ಯಾಕಂದ್ರೆ peptide bond is present ಅಂತ ಅರ್ಥ ಅಲ್ಲಿಗೆ. So ಅಲ್ಲಿಗೆ endopeptidases are the enzymes that act on the inner peptide bonds. And exopeptidases ಅಂತ ಬಂದರೆ the enzymes that act on terminal chains. ಅವನ್ನ exopeptidases ಅಂತ ಕರಿತೀವಿ. ಈಗ ಮುಂದೆ ಬರುತ್ತೆ ನಮ್ಮಲ್ಲಿ exopeptidases. ಈಗ ನೋಡಿ ಇದು ಎಂಡೋಪೆಪ್ಟಿಡೇಸ್. ನಾವು ತಿಂದಂಥ ಪ್ರೋಟೀನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಲಾಂಗ್ ಚೈನ್ ಆಫ್ ಪೆಪ್ಟೈಡ್ಸ್ ಆರ್ ಅಮೈನೋ ಆಸಿಡ್ಸ್ ಆರ್ ಬ್ರೇಕ್ ಡೌನ್ ಇನ್ ಟು ಸ್ಮಾಲ್ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್ ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ಪೆಪ್ಸಿನ್. Pepsin is unable to produce direct amino acids. ಇಲ್ಲಿ ಡೈರೆಕ್ಟ್ ಅಮೈನೋ ಆಸಿಡ್ಸ್ ಬರಲ್ಲ. ಸ್ಟೆಪ್ ವೈಸ್ ಆಕ್ಸಿಡೇಷನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ನೆನ್ಪಿಟ್ಕೊಳ್ಳಿ. ಸ್ಟೆಪ್ ವೈಸ್ ಬ್ರೇಕ್ ಡೌನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಇಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ನೋಡಿ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿ ಬ್ರೇಕ್ ಆಯಿತು. ಪ್ರೋಟೀನ್ಸ್ ಆರ್ ಲಾಂಗ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಆರ್ ಮೇಡ್ ಇನ್ ಟು ಸ್ಮಾಲ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಕಾಲ್ಡ್ ಪ್ರೋಟಿಯೋಸಸ್, ಪೆಪ್ಟಾನ್ಸ್. ದೇ ಆರ್ ಟರ್ಮ್ಡ್ differently, that's it. So ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳಾಗತ್ತೆ ಇಲ್ಲ. So it is very simple concept, right? So ಇಲ್ಲಿ proteins are made into proteoses, peptones and polypeptides by the activity of pepsin under the pH 1.5 to 2.5. So pepsin ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ಹೇಳಿರ್ತೀನಿ ಅಷ್ಟೇ. Pepsin is an endopeptidase ನೆನ್ಪಿಟ್ಕೊಳ್ಳಿ. give an example of endopeptidases ಅಂತ ಕೇಳಿದ್ರೆ ಇದು ನೀವು ಫಸ್ಟ್ ಇಯರ್ ಅಲ್ಲಿ ಇನ್ನೊಂದು ಪಾಠದಲ್ಲೂ ಬರುತ್ತೆ ನಿಮಗೆ. ಅಲ್ಲೂ ಕೂಡ ನೀವು ಪಾಲಿಪೆಪ್ಟೈಡ್ಸ್ ಅಂತ ಓದುವಾಗ ಅಲ್ಲೂ ಎಂಜೈಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಎಂಜೈಮ್ಸ್ ಬರುತ್ತೆ. ಬಯೋಮಾಲಿಕ್ಯೂಲ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಓದ್ಬೋದು. ಸೊ ಎಂಡೋಪೆಪ್ಟಿಡೇಸಸ್. So next, renin. Renin actually in the NCERT they have not mentioned any reactions, okay, but I will show how the renin will work ಅನ್ನೋದು ಗೊತ್ತಾಗುತ್ತೆ. So renin usually work only on milk protein. Only on milk protein, okay. So this milk protein is called casein. Casein is acted upon by renin under the pH 1.5 to 2.5. See, in case of infants, renin, okay, act on milk protein called casein, and this casein get converted into para-casein. So then this para-casein is treated with calcium in the presence of renin. So then it get converted into calcium para-caseinate. See, it is a curdy precipitate in the stomach get formed in the infants. Curdy precipitate, calcium para-caseinate. So this is how the renin, nodi, renin act on milk protein casein to produce para-casein. Para-casein along with the calcium in the presence of renin
produced calcium paracasinate, which is a curdy precipitate. These are all the changes occur because of the renin in the stomach of infants, right? And further, this calcium paracasinate break down to produce amino acids. So this is how the entire chemical processes that occur in the stomach. And one more, that is gastric lipase anta helide nanu, right? That gastric lipase is insignificant, but it act on the lipids. Nodi, gastric lipase act on lipids, especially, so lipids alli act on triglycerides. Some triglycerides are break down to produce fatty acids and glycerol. It is because of the gastric lipase under the pH 1.5 to 2.5 and is purely considered as insignificant. Okay, so not as much of fats are digested in the stomach, only little triglycerides are break to produce fatty acids and glycerol. So this is how the mouth and stomach, the process of digestion seen in mouth and in stomach. ಇಲ್ಲಿ ಎರಡೂ ಕಲ್ತ್ಕೊಂಡ್ವಿ ನಾವು. ಮೆಕ್ಯಾನಿಕಲ್ ಪ್ರೋಸೆಸ್ ಅಂದರೆ ಓನ್ಲಿ ಫ್ರಮ್ ದ ಮೌತ್. ಸೊ ಇನ್ ದ ಮೌತ್, ಇನ್ ದ ಬಕ್ಕಲ್ ಕ್ಯಾವಿಟಿ ಹೇಗೆ ನಡೆಯುತ್ತೆ ಅಂತೀವಿ. ಅಲ್ಲಿಂದನೇ ಕೆಮಿಕಲ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ ದ ಸ್ಟಮಕ್ ನೋಡಿ, ಸ್ಟಮಕಲ್ಲಿ ಬರೀ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ಅಷ್ಟೇ ಇದೆ, ದಟ್ ಈಸ್ ಪೆಪ್ಸಿನ್. ಓಕೆ, ಅದು ಬಿಟ್ಟರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಲೈಪೇಸ್ ಈಸ್ ಇನ್ಸಿಗ್ನಿಫಿಕೆಂಟು. ಸೊ ಅದನ್ನು ನಾವು ಜಾಸ್ತಿ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ, ಅದು ತುಂಬ ಇನ್ಸಿಗ್ನಿಫಿಕೆಂಟು ಅದೊಂದು. ಸೊ ಹಾಗಾಗಿ ಒಟ್ಟಾರೆ ಎಷ್ಟು ಎನ್ಸೈಮ್ಸ್ ಕಲ್ತಿದ್ದೀವಿ ನಾವಿಲ್ಲಿ. ಸೊ ಫಸ್ಟ್ ಸಲೈವರಿ ಅಮೈಲೇಸ್ ಕಲ್ತಿದ್ದೀವಿ, ಹಾಗೆ ಪೆಪ್ಸಿನ್ನು, ರೆನಿನ್ನು, ಲೈಪೇಸು, ಗ್ಯಾಸ್ಟ್ರಿಕ್ ಲೈಪೇಸು, 4 ಎನ್ಸೈಮ್ಸ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೈಟ್? ಆಮೇಲೆ ಸ್ಟಮಕ್ಕಲ್ಲಿ ನೋಡಿ, ಸ್ಟಮಕ್ಕಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಯಾವುದೂ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ ದ ಸ್ಟಮಕ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಯಾವುದೂ ಆಗಲ್ಲ. ಮತ್ತು ಕಾರ್ಬೋಹೈಡ್ರೇಟ್ ಎಲ್ಲ ಎಲ್ಲೋಗುತ್ತೆ ಸರ್? ಅದು ಹಾಗೇ ಇರುತ್ತೆ ಇನ್ ದ ಕೈಮ್, ಅರ್ಥ ಆಯ್ತಾ? ಅದು ಹಾಗೇ ಇರುತ್ತೆ. ಆ್ಯಂಡ್ ದಿಸ್ ಅಸಿಡಿಕ್ ಕಂಟೆಂಟ್ ಅಂತ ಏನು ಕರಿತೀವಿ ಇನ್ ದ ಫುಡ್, ದ ಅಸಿಡಿಕ್ ಫುಡ್ ಅಂತಲೇ ಹೇಳ್ತೀವಿ ಅದು, ಬಿಕಾಸ್ pH ನೀವೇ ನೋಡಿದರೆ 1.5 to 2.5 ಇರುತ್ತೆ. ಅದು ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ, ದಟ್ ಎಂಟರ್ಸ್ ಇನ್ ಟು ದಿ ಸ್ಮಾಲ್ ಇಂಟೆಸ್ಟೈನ್. ಈಗ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ದ ಡಿಫರೆಂಟ್ ಎನ್ಸೈಮ್ಸ್ ವಿಲ್ ಆಕ್ಟ್. ಓಕೆ, ಮೋರ್ ನಂಬರ್ ಆಫ್ ಎನ್ಸೈಮ್ಸ್ ಆರ್ ದೇರ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್, ಐ ವಿಲ್ ಡಿಸ್ಕಸ್ ನಾವು. ಸೊ ಇಲ್ಲಿಂದ ಇಂಟೆಸ್ಟೈನಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಅಂತ ತಗೋಣ. ನೆಕ್ಸ್ಟ್ ಥರ್ಡ್ ಹೆಡಿಂಗ್, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೌತಲ್ಲಿ ನೋ ಲಿಪಿಡ್ ಡೈಜೆಷನ್, ಮೌತಲ್ಲಿ. ಸೊ ನೋ ಲಿಪಿಡ್ ಡೈಜೆಷನ್, ನೋ ಪ್ರೋಟೀನ್ ಡೈಜೆಷನ್, ಓನ್ಲಿ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸ್ಟಮಕ್ಕಿಗೆ ಬಂದರೆ ಕಾರ್ಬೋಹೈಡ್ರೇಟ್ಸ್ ಆಗಲ್ಲ, ಪ್ರೋಟೀನ್ಸ್ ಆಗುತ್ತೆ, ಮತ್ತು ಲಿಪಿಡ್ಸಲ್ಲಿ ಓನ್ಲಿ ಸಮ್ ಆರ್ ಫ್ಯೂ ಟ್ರೈಗ್ಲಿಸರೈಡ್ಸ್, ಅದು ಇನ್ಸಿಗ್ನಿಫಿಕೆಂಟ್. ಸೊ ಇಷ್ಟು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಈಗ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್, ಐ ವಿಲ್ ಕಂಟಿನ್ಯೂ ವಿತ್ ದ ಪ್ರೋಸೆಸ್ ಆಫ್ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.